ಪ್ರೇಷ್ ನಮಸ್ಕಾರ ಆಚಾರ್ಯ. ರಾಮಕೃಷ್ಣ ಹರಿ ಗುರುಗಳೇ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಬೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಜಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿ ಕೃತಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಮಾಯಾಬಲಂ ಅನ್ನೋ ಶಬ್ದಕ್ಕೆ ಅರ್ಥವನ್ನ ನೋಡ್ತಾ ಇದ್ವಿ. ಮ್ಯೂಟ್ ಮಾಡ್ಕೊಳ್ಳಿ. ಮಾಯಾಬಲಂ ಅನ್ನೋ ಶಬ್ದಕ್ಕೆ ಅರ್ಥ ನೋಡ್ತಾ ಇದ್ವಿ. ಮಾಯಾ ಅಂತಂದ್ರೆ ಏನು? ಮಾಯಾ ಅಂದ್ರೆ ಭಗವಂತನ ಇಚ್ಛೆಗೆ ಮಾಯಾ ಅಂತ ಕರೀತಾರೆ ಅಂತ. ಇದರ ಬಗ್ಗೆ ತುಂಬಾ ವಿಸ್ತಾರವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಈ ಟಿಪ್ಪಣಿಗಳಲ್ಲಿ. ಯಾಕೆಂದ್ರೆ ಈಗ ಮಧ್ವಾಚಾರ್ಯರ ಗ್ರಂಥ ಯಾವ್ದಾರು ತಗೊಂಡಾಗ ಮಾಯಾ ಅಂತ ಬಂತು ಅಂತ ಇಟ್ಕೊಳ್ಳಿ. ಎಲ್ಲಾ ಕಡೆ ದೇವರ ಇಚ್ಛೆನ ತಗೊಳ್ಳೋದು ಇಲ್ಲ. ಮಾಯಾ ಅನ್ನೋ ಶಬ್ದಕ್ಕೆ ಲಕ್ಷ್ಮೀ ದೇವಿ ಅಂತ ಅರ್ಥ ಇದೆ. ಕೆಲವು ಕಡೆ ಪ್ರಕೃತಿ ತತ್ವ, ಜಡ ಪ್ರಕೃತಿ ಇದೆಯಲ್ಲ, ಇಡೀ ಜಗತ್ತಿಗೆ ಕಾರಣ, ಅದನ್ನ ಮಾಯಾ ಅಂತ ಕರೀತಾರೆ. ದೇವರ ಇಚ್ಛೆಗೆ ಮಾಯಾ ಅಂತ ಕರೀತಾರೆ. ದೇವರ ರೂಪಕ್ಕೂ ಮಾಯಾ ಅಂತ ಕರೀತಾರೆ. ಹೀಗೆ ಬೇಕಾದಷ್ಟಿದೆ. ಹಾಗಾದ್ರೆ ಯಾವ್ಯಾವ ಗ್ರಂಥದಲ್ಲಿ ಯಾವ ಅರ್ಥವನ್ನು ತಗೊಳ್ಬೇಕು, ಇದಕ್ಕೇನಾದ್ರೂ ಪ್ರಮಾಣ ಇದೆಯಾ? ಹೇಗ್ ತಿಳ್ಕೊಳ್ಬೇಕು ನಾವು ಅಂದ್ರೆ, ಇದಕ್ಕೆ ಆಚಾರ್ಯರೇ ಈ ಭಾಗವತ ತಾತ್ಪರ್ಯದಲ್ಲಿ ತಾವು ವಿವರಣೆಯನ್ನ ಮಾಡಿದ್ದಾರೆ. ಆ ಶ್ಲೋಕದ ಅರ್ಥ ಏನು ಅಂತ ಈಗ ನೋಡ್ಬೇಕು. ಬ್ರಹ್ಮತರ್ಕ ವೇದವ್ಯಾಸರ ಗ್ರಂಥ ಏನಿದೆ, ಆ ಬ್ರಹ್ಮತರ್ಕ ಗ್ರಂಥವನ್ನ ಉಲ್ಲೇಖ ಮಾಡಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು 9ನೇ ಶ್ಲೋಕದ ವಿವರಣೆನೆ ಆಗ್ತಾ ಇದೆ. ಇನ್ನು ಅಲ್ಲಿ ಮಾಯಾಬಲ ಅನ್ನೋ ಶಬ್ದಕ್ಕೆ ವಿವರಣೆ ಏನಾಯ್ತಲ್ಲ ಅದ್ರ ಬಗ್ಗೆನೆ ಶ್ಲೋಕಗಳನ್ನ ಹೀಗ್ ಕೊಟ್ಟಿದ್ದಾರೆ. ಜ್ಞೇಯತ್ವಂ ದುರ್ಘಟಸ್ಯಾಪಿ ಘಟನಾಧಿಕ ಶಕ್ತಿತ ಅಭೇದ ಈಶ್ವರೇಣಾಪಿ ಸೃಷ್ಟ್ಯಾದೋ ಅಂತರಂಗತ ಉಚ್ಚೇತ ಯಸ್ಯಾ ಸಾ ಮಾಯಾ ಹರೇರಿಚ್ಛಾಥ ಬಾಬಲಂ. ಅಂದ್ರೆ ಎಲ್ಲಾದರೂ ಪುರಾಣದಲ್ಲಿ, ಇತಿಹಾಸದಲ್ಲಿ, ಮಹಾಭಾರತದಲ್ಲಿ ಅಥವಾ ಮತ್ತೊಂದು ಕಡೆ ಮಾಯೆಯನ್ನ ತಿಳಿಯಬಹುದು ಅಂತ ಬಂದಿದ್ರೆ, ಎಲ್ಲಾದ್ರೂ ಜ್ಞೇಯತ್ವ ಅದನ್ನ ತಿಳ್ಕೊಳ್ಬಹುದು ಅಂತ ಬಂದಿದ್ರೆ, ಅಥವಾ ಆ ಮಾಯೆಗ್ ನೋಡಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅಚಿಂತ್ಯದ್ಭುತ ಶಕ್ತಿ, ಯಾವ್ದು ಜಗತ್ನಲ್ಲಿ ಆಗಲ್ಲ ಅಂತ ಮನುಷ್ಯರು ಅನ್ಕೊಳ್ತಾರೋ ಅದನ್ನ ಮಾಡುವಂತ ಶಕ್ತಿ ಆ ಮಾಯೆಗಿದೆ ಅಂತ ಈ ತರ ಏನಾದ್ರೂ ವರ್ಣನೆ ಮಾಡಿದ್ರೆ, ಅಥವಾ ಆ ಮಾಯೆಗಿರುವಂತಹ ಶಕ್ತಿ ಜಗತ್ನಲ್ಲಿ ಇನ್ಯಾರಿಗೂ ಇಲ್ಲ ಅಂತೇನಾರು ಅರ್ಥ ಹೇಳಿದ್ರೆ, ಅಥವಾ ದೇವರು ಬೇರೆ ಅಲ್ಲ ಆ ಮಾಯೆ ಬೇರೆ ಅಲ್ಲ ಅಂತ ಹೇಳಿದ್ರೆ, ಅಥವಾ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಪ್ರಧಾನ ಆ ಮಾಯೆ, ಅದಿಲ್ದೇನೆ ದೇವರು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ತರ ಎಲ್ಲಾದ್ರೂ ಮಾತು ಬಂದಿದೆ ಅಂದ್ರೆ, ಆ ಮಾಯಾ ಶಬ್ದಕ್ಕೆ ದೇವರ ಇಚ್ಛೆ ಅಂತ ಅರ್ಥ, ಅಥವಾ ದೇವರ ಬಲ ಅಂತ ಅರ್ಥ. ಅಲ್ಲಿ ಮಾಯೆ ಅಂದ್ರೆ ಲಕ್ಷ್ಮೀ ದೇವಿ ಅಲ್ಲ. ಯಾಕೆಂದ್ರೆ ಲಕ್ಷ್ಮೀ ದೇವಿಯನ್ನ ಈಶ್ವರನ ಅಭೇದನವಾಗಿ ಹೋಲ್ಸಲ್ಲ. ಅಂದ್ರೆ ದೇವರು ಮತ್ತೆ ಲಕ್ಷ್ಮೀ ದೇವಿ ಒಬ್ರೆ ಅಂತ ಹೇಳಿಕ್ ಆಗ್ತಾ? ದೇವ್ರು ಬೇರೆ, ಲಕ್ಷ್ಮೀ ದೇವಿ ಬೇರೆ, ಭೇದ ಇದೆ, ಇಬ್ರು ಒಂದೇ ಅಲ್ಲ. ಹಾಗಾಗಿ ಈ ಎಲ್ಲ ಗುಣಗಳನ್ನ ನಾವೇನಾದ್ರೂ ಒಂದ್ ಕಡೆ ಕಂಡಿದೀವಿ ಅಂತ ಆದ್ರೆ ಅದು ಭಗವಂತನ ಇಚ್ಛೆ, ಭಗವಂತನ ಬಲ, ಅದಕ್ಕೆ ಮಾಯಾ ಅಂತ ಕರೀತಾರೆ ಅಂಥ ಕಡೆ.
ಹಾಗಾಗಿ ಯಾವ್ದಾರ ಗ್ರಂಥದಲ್ಲಿ ಹೀಗ್ ಬಂತು ಅಂದ್ರೆ ಮಾಯಾ ಅಂದ್ರೇನು, ಓ ದೇವರ ಇಚ್ಛೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅದೇ ಲಕ್ಷ್ಮೀ ದೇವಿಯನ್ನು ತಗೊಳ್ಬೇಕಂತ ಯಾವಾಗ, ಭಗವತ್ ತಂತ್ರತ ಯಸ್ಯಾಹ ತದ್ ಭಾರ್ಯಾತ್ವಂ ಸ್ವರೂಪತ. ಎಲ್ಲಾದ್ರೂ ಮಾಯೆ ರೂಪ ತುಂಬಾ ಚೆನ್ನಾಗಿದೆ ಅಂದ್ರೆ ಅರ್ಥ, ಮಾಯೆ ಅಂದ್ರೆ ದೇವ್ರ ಇಚ್ಛೆ ತಗೊಂಡ್ರೆ ಅದಕ್ಕೆ ಬಣ್ಣ ಇರತ್ತ ದೇವ್ರ ಇಚ್ಛೆಗೆ, ಅಂದ್ರೆ ಲಕ್ಷ್ಮೀದೇವಿ ಒಳ್ಳೆ ರೂಪ ಇರೋಳು. ಹಾಗಾಗಿ ಅಂಥ ಕಡೆ ಮಾಯಾ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ. ಅಥವಾ ಯಾವಾಗಲೂ ದೇವರ ಅಧೀನಳಾಗೇ ಇರ್ತಾಳೆ ಆ ಮಾಯೆ, ದೇವರ ಮಾತನ್ನೇ ಕೇಳ್ಕೊಂಡಿರ್ತಾಳೆ, ದೇವರ ಪ್ರೇರಣೆಗೆ ಅನುಗುಣವಾಗೇ ಕೆಲಸ ಮಾಡ್ತಾಳೆ ಅಂತ ಏನಾದ್ರು ವಿವರಣೆ ಕೊಡ್ತಾ ಇದ್ರೆ ಆಗ ಅಲ್ಲಿ ಬಂದಿರುವಂತಹ ಮಾಯಾ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ. ಇದು ಇನ್ನು ಎಲ್ಲಾದ್ರೂ ಮಾಯೆಯಲ್ಲಿ ದೋಷಗಳಿದೆ ಅಂತ ಬಂದ್ರೆ ಆಗ ಲಕ್ಷ್ಮೀದೇವಿನ ತಗೊಳ್ಬಾರ್ದು, ಯಾಕೆ ಲಕ್ಷ್ಮೀದೇವಿ ದೋಷ ಇಲ್ಲ. ಮತ್ತ ಅಲ್ಲಿ ಮಾಯೆ ಅಂದ್ರೆ ದೇವ್ರ ಇಚ್ಛೆ ತಗೊಳ್ತೀವ, ಅದನ್ನೂ ತಗೊಳ್ಬಾರ್ದು, ಯಾಕೆ ದೇವ್ರ ಇಚ್ಛೆನೂ ದೋಷ ಇಲ್ಲ. ದೇವರಲ್ಲೇ ದೋಷ ಇಲ್ಲ ಅಂದ್ಮೇಲೆ ದೇವರ ಗುಣದಲ್ಲೂ ದೋಷ ಇಲ್ಲ, ಯಾಕೆ ಅದು ದೇವರೇ. ಆದ್ರಿಂದ ಇನ್ನು ಲಕ್ಷ್ಮೀದೇವಿಯಲ್ಲಿ ದೋಷ ಇದೆಯಾ, ಇಲ್ಲ. ಮತ್ ಮಾಯೆಯಲ್ಲಿ ದೋಷ ಅನ್ನೋದಕ್ಕೆ ಏನ್ ಅರ್ಥ, ಆಗ ಜಡ ಪ್ರಕೃತಿಯನ್ನು ತಗೊಳ್ಬೇಕಂತ. ಆ ಜಡ ಪ್ರಕೃತಿಯನ್ನು ತಗೊಂಡು ಮಾಯಾ ಅನ್ಬೇಕು. ಅಷ್ಟೇ ಇಲ್ಲ, ಎಲ್ಲಾದ್ರೂ ಮಾಯೆಯ ಪರಿಣಾಮ ಇಡೀ ಜಗತ್ತು ಅಂತ ಬರುತ್ತೆ. ಅಂದ್ರೆ ಮಾಯನೇ ಇಡೀ ಜಗತ್ತಾಗಿ ಆಯ್ತು, ದೇವರು ಇಡೀ ಜಗತ್ತಾಗಿ ಆಗ್ಲಿಲ್ಲ. ಹಾಗಾದ್ರೆ ಅಲ್ಲಿ ಮಾಯ ಅಂದ್ರೆ ಯಾವುದು, ಮೂಲ ಪ್ರಕೃತಿ ತತ್ವ. ಹೇಗ್ ನಾವೆಲ್ಲ ಹೇಳ್ತೀವಲ್ಲ ಪಂಚಭೂತ, ಈಗ ದೇಹ ಕೊನೆಗೆ ಮಣ್ಣು ಆಯ್ತು ಅಷ್ಟೇ, ಮಣ್ಣೇ ತಾನೇ ಎಲ್ಲದಕ್ಕೂ ಮೂಲ ಅಂತ. ಆ ಮಣ್ಣು ಅಂತಂದ್ರೆ ಇಲ್ಲಿ ಮೂಲ ಪ್ರಕೃತಿಗೆ ಹೋಗ್ಬೇಕು. ಅದು ಆ ಮೂಲ ಪ್ರಕೃತಿ ತತ್ವ ಏನಿದೆ ಅದೇ ಇಡೀ ಜಗತ್ತಿನ ಹುಟ್ಟಿಗೆ ಕಾರಣ. ಅದು ಪರಿಣಾಮ ಪಡೆಯುತ್ತೆ, ಅದೇ ಇಡೀ ಜಗತ್ತಾಗಿ ಬದಲಾಗಿದೆ. ಅವಾಗ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಜಡವಾದ ಪ್ರಕೃತಿ ಅಂತ ಇಟ್ಕೊಳ್ಬೇಕಲ್ಲಿ ಮಾಯಾ ಅನ್ನೋ ಶಬ್ದದಿಂದ ಆ ಅರ್ಥವನ್ನು ತಗೊಳ್ಬೇಕು. ಇನ್ನು ಕೆಲವು ಸಲ ಏನ್ ಹೇಳ್ತಾರೆ ಅಂದ್ರೆ ಆ ಮಾಯೆಗೆ ಜಡತ್ವ ಇಲ್ಲ, ಅದು ಜಡ ಅಲ್ಲ, ಅದು ಚೇತನ, ಜೀವ ಇದೆ ಅನ್ನೋ ತರ ವರ್ಣನೆ ಮಾಡ್ತಾರೆ. ಆಗ ಏನ್ ತಗೊಳ್ಬೇಕು ಅಂದ್ರೆ ಶೈವಲಿ ಅಂತ ತಗೊಳ್ಬೇಕಂತೆ. ಶೈವಲಿ ಅಂತಂದ್ರೆ ಅವತ್ ಹೇಳ್ದೆ ನಾನು, ಶೈವಲಿ ಅಂದ್ರೆ ಈ ಪಾಚಿ ಇದೆಯಲ್ಲ, ಪಾಚಿಗೆ ಶೈವಾಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಶೈವಾಲ ಅಂತ. ಇದು ಒಂಥರ ಅದೇ ತರ. ಇದು ಹೇಗಿರುತ್ತೆ ಅಂದ್ರೆ ನಮ್ಮನ್ನ ಬಂಧಿಸಿರುತ್ತೆ. ಇದು ಚೇತನಗೆ ಆವರಕ, ಅಂದ್ರೆ ನಮ್ಮ ಜೀವರಿಗೆಲ್ಲ ಆವರಕವಾಗಿರುತ್ತೆ, ಅದು ಮುಚ್ಚಳದ ತರ. ಅದು ಹೋಗೋವರೆಗೂ ನಮಗೆ ನಮ್ಮ ಸ್ವರೂಪದ ಬಗ್ಗೆ ಪರಿಚಯ ಆಗಲ್ಲ. ಆ ಶೈವಲಿ ಅನ್ನೋದು ದೊಡ್ಡ ಬಂಧಕ, ಅದು ಹೋಗ್ಬೇಕು ನಮಗೆ. ಆಗ ಮಾಯಾ ಅಂತಂದ್ರೆ ಅದನ್ನ ಶೈವಲಿ ಅಂತ ಕರೀತಾರೆ ಅಂತ ಇಷ್ಟು ಬ್ರಹ್ಮತರ್ಕದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಇದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ಒಂದು ಬಿಡಿಸ್ತಾರೆ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಮಾಯಾ ಅಂದ್ರೆ ಏನು ಅಂತ ಇದು ನಮ್ಗೆಲ್ಲೂ ಸಿಗಲ್ಲ ಈ ಭಾಗ. ನ್ಯಾಯಸುಧಾ ಭಾಗದಲ್ಲಿ ನಮಗೆ ಈ ವಿಷಯ ಎಲ್ಲ ಉಲ್ಲೇಖ ಮಾಡಿಲ್ಲ ವ್ಯಾಖ್ಯಾನಕಾರರು. ಅಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಹೇಗೆ ಅರ್ಥದಲ್ಲಿ ದೇವರ ಇಚ್ಛೆಯನ್ನ ತಗೊಳ್ತಾರೆ, ಮೊದಲು ದೇವರ ಜ್ಞಾನ ತಗೊಳ್ತಾರೆ, ಜ್ಞಾನಕ್ಕೆ ಮಾಯಾ ಅಂತ ಕರೀತಾರೆ. ಯಾಕೆಂದ್ರೆ ಮಾಯಾ ವಯುನಂ ಅಭಿಖ್ಯ ಅಂತ ಒಂದು ಕೋಶ ಹೇಳ್ತಾರೆ. ಆ ಕೋಶದಲ್ಲಿ ಮಾಯಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಹೇಳಿದ್ದಾರೆ. ಯಾಕೆ ಜ್ಞಾನ ಪ್ರಜ್ಞಾ ಅಂತೆಲ್ಲ ಶಬ್ದ ಬರುತ್ತೆ ಬರೀ ಜ್ಞಾನದ ಬಗ್ಗೆ ಹೇಳಲಿಕ್ಕೆ, ಮಧ್ಯದಲ್ಲಿ ಮಾಯಾ ಅನ್ನೋ ಶಬ್ದ ಹಾಕಿದ್ದಾರೆ. ಹಾಗಾದ್ರೆ ಮಾಯಾ ಅಂದ್ರೇನು, ಜ್ಞಾನ ಅಂತ ಅರ್ಥ. ಮತ್ತೆ ವಯುನ, ವಾಯು ಅಂತ ಕರಿತೀವಲ್ಲ, ವಯು ಅಂದ್ರೆ ಜ್ಞಾನ, ವಿಶಿಷ್ಟವಾದ ಜ್ಞಾನ ಇರೋನ್ಗೆ ವಾಯು ಅಂತ ಕರೀತಾರೆ. ಹೀಗೆ ವಯುನ, ಮಾಯಾ, ಅಭಿಖ್ಯ ಎಲ್ಲ ಶಬ್ದ ಯಾರನ್ನ ಹೇಳ್ತಾ ಇದೆ ಅಂದ್ರೆ ಅದು ಜ್ಞಾನವನ್ನ ಹೇಳ್ತಾ ಇದೆ. ಯಾವ ವಸ್ತುವನ್ನ ಹೇಳ್ತಾ ಇದೆ, ಜ್ಞಾನವನ್ನ ಹೇಳ್ತಾ ಇದೆ. ಈ ರೀತಿ ಮಾಯಾ ಅತ್ರ ಜೈವಿ ಮುಕ್ತ ಅಥ ಐಶ್ವರಿ ಅಂತೆಲ್ಲ ಅಲ್ಲಿ ಅನುವ್ಯಾಖ್ಯಾನದಲ್ಲಿ ವಿವರಣೆ ಮಾಡ್ತಾ, ಮಾಯಾ ಅಂತಂದ್ರೆ ಏನು, ಜ್ಞಾನ ಅಂತ ಆಯ್ತು. ಹಾಗಾದ್ರೆ ಈಶ್ವರ ಪ್ರಜ್ಞಾ ಅಂತ ಆಯ್ತು. ಆ ಈಶ್ವರ ಪ್ರಜ್ಞೆ ಅಂದ್ರೆ ಎಲ್ಲಿ ಬರ್ತಿದ್ದು, ಸ್ವಪ್ನಾಧಿಕರಣದಲ್ಲಿ, ಅಂದ್ರೆ ಸಂಧ್ಯಾಧಿಕರಣ. ಈ ಸ್ವಪ್ನದಲ್ಲಿ ನಾವೇನು ಪದಾರ್ಥಗಳನ್ನು ಕಾಣ್ತೀವಿ, ಪದಾರ್ಥ ಸೃಷ್ಟಿ ಮಾಡೋರು ಯಾರು, ಅದನ್ನ ಜೀವ ಮಲ್ಕೊಂಡಿರ್ತಾನಲ್ಲ, ಅವನು ಹೇಗೆ ಕನಸಿನಲ್ಲಿ ತಾನೇ ಪದಾರ್ಥ ಸೃಷ್ಟಿ ಮಾಡ್ಕೊಳ್ತಾನೆ. ಒಂದು ಆನೆ ನೋಡ್ತಾನೆ, ಆನೆ ತಾನೇ ನಿರ್ಮಾಣ ಮಾಡ್ಕೊಂಡಿದ್ದ ಅಲ್ಲ, ಹೊರತು ದೇವರೇನ್ ಮಾಡ್ತಾನೆ, ಆ ಜೀವನದಲ್ಲಿರೋ ಸಂಸ್ಕಾರ ತಗೊಂಡು ತಾನೇ ಸೃಷ್ಟಿ ಮಾಡ್ತಾನೆ. ದೇವರ ಇಚ್ಛೆ ಕಾರಣ ಅದಕ್ಕೆ ಅಂತ ಎಲ್ಲ ಬರುತ್ತೆ. ದೇವರ ಜ್ಞಾನ ಅಂತ ಹೇಳಿದ್ದಾರೆ. ದೇವರ ಜ್ಞಾನ ಅಂದ್ರೆ ದೇವರ ಇಚ್ಛೆ ಅಂತ ತಗೊಳ್ಬೇಕು ಕೊನೆಗೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ತಮಗ್ ಸದ್ಯಕ್ಕೆ ಏನ್ ಬೇಕಂದ್ರೆ ಮಾಯಾ ಅನ್ನೋ ಶಬ್ದಕ್ಕೆ ಇಷ್ಟು ವಿವರಣೆ ನಮ್ಗೆ ಅಲ್ಲಿ ಸಿಕ್ಕಿಲ್ಲ ನ್ಯಾಯಸುಧಾದ ಟಿಪ್ಪಣಿಗಳಲ್ಲಿ. ಯಾಕೆಂದ್ರೆ ಅಲ್ಲಿ ಇಲ್ಲಿ ಬಂದಿರತ್ತೆ, ಅದರಿಂದ ಅಲ್ಲಿ ಹೇಳಲಿಕ್ಕೆ ಹೋಗಿರಲ್ಲ. ಆದ್ರೆ ನಮಗೆ ಇಲ್ಲಿ ಸಿಕ್ತಲ್ಲ, ಮಾಯಾ ಅನ್ನೋ ಶಬ್ದಕ್ಕೆ ಇಷ್ಟು ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರೆ ಟಿಪ್ಪಣಿಯಲ್ಲಿ. ಆಗ್ಲೇ ಅರ್ಥವನ್ನು ಹೇಳಿದ್ದೀನಿ. ಇವರು ಈ ಪಂಕ್ತಿಯಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಬಿಡಿಸಿದ್ದಾರೆ ಅನ್ನೋದನ್ನ ನೋಡೋಣ. ಮಾಯಾಬಲ, ಮಾಯಾ ಅಂದ್ರೆ ಏನು, ಯಾವ ಗ್ರಂಥದಲ್ಲಿ ಮಾಯೆಯು ಮೋಕ್ಷಕ್ಕೋಸ್ಕರ ಉಪಯೋಗಿ, ನೀವು ಮಾಯೆ ಅಂತ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೋ ಅಂಥ ಗ್ರಂಥದಲ್ಲಿ ಮಾಯೆ ಅಂದ್ರೆ ದೇವರ ಇಚ್ಛೆ ಅಂತ ಅರ್ಥ.
ಮಾಯೆಯಿಂದ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಯಾರು ಹೀಗೆ ಹೇಳ್ತಾರ ಮಾಯೆಯಿಂದ ಮೋಕ್ಷ ಆಗತ್ತೆ ಅಂತ? ಮಾಯೆ ಅಂದ್ರೆ ಅಜ್ಞಾನ ಅಂತ ನಮ್ ತಲೆಯಲ್ಲಿ ಇರುತ್ತೆ. ಅಜ್ಞಾನದಿಂದ ಮೋಕ್ಷನ? ಇದೆಂಥ ಮಾತು! ಅದಕ್ಕೆ ಮಾಯಾ ಅಂದ್ರೆ ಅಲ್ಲಿ ದೇವರ ಇಚ್ಛೆ ಅಂತ. ದೇವರ ಇಚ್ಛೆಯಿಂದ ನೀವು ಮೋಕ್ಷಕ್ಕೆ ಹೋಗ್ಬೋದು, ದೇವರ ಇಚ್ಛೆ ಇಲ್ಲದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಆದ್ರಿಂದ ಮಾಯೆಯಿಂದ ಮೋಕ್ಷಕ್ಕೆ ಹೋಗ್ತೀರಿ, ಮಾಯೆ ಅನುಗ್ರಹ ಇಲ್ಲದೆ ಇದ್ರೆ ನೀವು ಮೋಕ್ಷಕ್ಕೆ ಹೋಗಲ್ಲ ಅಂದ್ರೆ ಅರ್ಥ, ಓ ದೇವ್ರ ಇಚ್ಛೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಇದೆ ಅಂತ. ಹೀಗೆ ಅಲ್ಲಿ ಅರ್ಥ ಮಾಡ್ಕೊಬೇಕು. ಇದನ್ನ ಇಲ್ಲಿ ಯಸ್ಮಿನ್ ಗ್ರಂಥೆ ಯಸ್ಯ ಮಾಯಾಯ ಮೋಕ್ಷಾರ್ಥಂ ನೇಯತ್ವ ಮುಚ್ಚತೆ, ಮೋಕ್ಷಕ್ಕೋಸ್ಕರ ಅದನ್ನ ತಿಳ್ಕೊಳ್ಳಿ ಅಂತ ಎಲ್ಲ ಹೇಳಿರ್ತಾರೋ ಆ ಗ್ರಂಥದಲ್ಲಿ ಮಾಯಾ ಶಬ್ದಕ್ಕೆ ದೇವರ ಇಚ್ಛೆ ಅಂತ ಅಲ್ಲಿ ಅರ್ಥ. ಅಂದ್ರೆ ಸಂದರ್ಭ ನೋಡ್ಕೊಳ್ಬೇಕು, ಆಯಾಯ ಸಂದರ್ಭಕ್ಕೆ ಏನ್ ಅರ್ಥ ಅಂತ. ಈಗ 10 ಜನಕ್ಕೆ ಕೃಷ್ಣ ಅಂತ ಹೆಸರಿರುತ್ತೆ ಅಂತ ಇಟ್ಕೊಳ್ಳಿ. ಒಬ್ಬ ಅಡ್ಗೆ ಮನೇಲಿ ಅಡ್ಗೆ ಭಟ್ಟ ಒಬ್ಬ ಕೃಷ್ಣ, ಇನ್ನೊಬ್ಬ ಪಾಠ ಮಾಡೋನು ಕೃಷ್ಣ, ಇನ್ನೊಬ್ಬ ತಿನ್ನೋನು ಕೃಷ್ಣ. ಅವನೇನು ಪಾಠನೂ ಮಾಡಲ್ಲ, ಅವನು ಇದು ಮಾಡಲ್ಲ, ಅದು ಅಡ್ಗೆನೂ ಮಾಡಲ್ಲ. ಇನ್ನೊಬ್ಬ ಅವ್ನ್ ಬರೀ ಇದೆಲ್ಲ ಒಂದ್ ಕಡೆ ಕೆಲಸ ಮಾಡ್ತಾನೆ, ಅವನು ಇದು 3 ಕೆಲಸ ಮಾಡಲ್ಲ. ಹೀಗೆ ಒಂದು 10 ಜನ ಇದ್ದಾರೆ ಅನ್ಕೊಳ್ಳಿ. ಎಲ್ಲಾ ಕಡೆ ಕೃಷ್ಣ ಅಂದ್ರೆ ಒಬ್ರನ್ನೇ ತಗೊಳ್ಳೋದ? ಇಲ್ಲ. ಆ ಸಂದರ್ಭಕ್ಕೆ ಇಲ್ಲಿಂದ ಈ ಸಂದರ್ಭ ಇದ್ರೆ ಇವ್ರು, ಈ ಸಂದರ್ಭ ಇದ್ರೆ ಇವ್ರು, ಈ ಸಂದರ್ಭ ಇದ್ರೆ ಇವ್ರು. ಅಂದ್ರೆ ಒಂದೇ ಶಬ್ದ ಅನೇಕ ಅರ್ಥಗಳಲ್ಲಿ ಬಳಸ್ತಾರೆ. ಈಗ ಗಾಮ್ ಆನಯ ಅಂತ ಹೇಳ್ತಾರೆ, ಹಸುವನ್ ಕರ್ಕೊಂಬನ್ನಿ ಅಂತ ಹೇಳ್ತಾರೆ, ಗಾಮ್ ಆನಯ. ಒಬ್ಬ ಅಂದ ಇಲ್ಲ ನನ್ ಕೈಲಿ ಆಗಲ್ಲ ಅಂದ, ಗವಾನಯನ ಅಶಕ್ಯಂ. ಯಾಕೆ? ನೀನ್ ಹೇಳಿದ್ದು ಭೂಮಿನ ತಗೊಂಬ ಅಂತ, ನನ್ ಭೂಮಿ ತಗೊಂಬರ್ಲಿಕ್ಕೆ ನನಗಾಗಲ್ಲ, ಒಂದ್ ಸಣ್ಣ ಕಲ್ಲೇ ನನ್ಗೆ ಎತ್ಲಿಕ್ ಕಷ್ಟ, ತಗೊಂಬರ್ಲಿಕ್ಕೆ ಆಗಲ್ಲ, ಇನ್ ಭೂಮಿನ ಹೆಂಗ್ ತಗೊಂಬರ್ಲಿ? ನಾನ್ ಭೂಮಿನ ಎಲ್ಲಿ ತಗೊಂಬ ಅಂತ ಹೇಳಿದೇನೆ? ಗಾಮ್ ಆನಯ ಅಂತ ತಾನೇ ಹೇಳಿದ್ದು. ಅವನೇನ್ ಮಾಡ್ಕೊಂಡ ಅರ್ಥ, ಗೋ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಮಾತು ಅಂತ ಅರ್ಥ ಇದೆ, ಭೂಮಿ ಅಂತ ಅರ್ಥ ಇದೆ, ಹಾಗಾಗಿ ಹಸು ಅಂತ ಅರ್ಥ ಇದೆ, ಯಾವ್ದೋ ಬೇರೆ ಅರ್ಥ ಮಾಡ್ಕೊಂಡ. ಹಾಗಾದ್ರೆ ಒಂದು ಶಬ್ದಕ್ಕೆ 100 ಅರ್ಥಗಳಿದ್ದಾಗ ಆ 100 ಅರ್ಥಗಳನ್ನ ಯಾವ್ಯಾವ ಅರ್ಥ ಎಲ್ಲೆಲ್ಲಿ ತಗೊಳ್ಬೇಕು ನೋಡ್ಕೊಳ್ಬೇಕಲ್ಲ. ಹಾಗೆ ಮಾಯಾ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಆದ್ರೆ ಭಾಗವತದ ಈ ಪದ್ಯಕ್ಕೆ ಬಂದ್ರೆ ಮಾಯಾ ಶಬ್ದಕ್ಕೆ ಏನರ್ಥ, ಇನ್ನೆಲ್ಲೋ ಸುಧಾದಲ್ಲೋ ಅಥವಾ ಇನ್ನೆಲ್ಲೋ ಗ್ರಂಥದಲ್ಲಿ ಮೂಲ ಗ್ರಂಥಗಳಲ್ಲಿ ಮಾಯಾ ಬಂದ್ರೆ ಏನರ್ಥ, ಅದನ್ನ ಈಗ ನಮಗೆ ಹೇಳ್ಕೊಡ್ತಾ ಇದೆ. ಇನ್ನು ಕೆಲವು ಕಡೆ ಮಾಯಾ ಅನ್ನೋ ಶಬ್ದ ಏನನ್ನ ಹೇಳ್ತಾ ಇರತ್ತೆ ಅಂದ್ರೆ ದುರ್ಘಟಸ್ಯಾಪಿ ಘಟನಾ. ಆಗ ತಿಳಿಸಿದಂತೆ ಇದು ಬೇರೆಯವ್ರಿಗೆ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಈ ಮಾಯೆ ಎಲ್ಲಾ ಮಾಡ್ಬಿಡ್ತು ಅಂದ್ರೆ ಆ ಮಾಯೆ ದೇವರ ಇಚ್ಛೆ ಅಂತ ಅರ್ಥ. ಅಥವಾ ಅಧಿಕ ಶಕ್ತಿತ ಉಚ್ಯತೆ, ಮಾಯೆ ಸರ್ವೋತ್ತಮ. ಮಾಯೆ ಸರ್ವೋತ್ತಮ ಅಂದ್ರೆ ಕೆಲವರು ಅಪಾರ್ಥ ಏನ್ ಮಾಡ್ಕೊಂಡು ಆದಿಶಕ್ತಿ ಅಂತ ತಗೊಂಡ್ಬಿಡ್ತಾರೆ. ಆದಿಶಕ್ತಿ ದೊಡ್ಡವಳು, ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು 3 ಚಿಕ್ಕವರು, ಇವರೆಲ್ಲ ಆದಿಶಕ್ತಿಗಿಂತ. ಆದಿಶಕ್ತಿ ಮುಂದೆ ಇವರೆಲ್ಲ ಕೆಳಗೆ. ಯಾಕೆ ನೋಡಿ, ಬ್ರಹ್ಮದೇವ್ರಿಗೂ ಶಕ್ತಿ ಬೇಕು, ಶಕ್ತಿ ಇಲ್ದೆ ಏನಾದ್ರು ಕೆಲಸ ಮಾಡ್ಲಿಕ್ಕಾತ? ಆಗಲ್ಲ. ರುದ್ರದೇವ್ರಿಗೆ ಶಕ್ತಿ ಇಲ್ದೆ ಕೆಲಸ ಮಾಡ್ತಾರ? ಇಲ್ಲ. ವಿಷ್ಣು ಶಕ್ತಿ ಇಲ್ದೆ ಕೆಲಸ ಮಾಡ್ತಾನ? ಇಲ್ಲ. ಮತ್ ಶಕ್ತಿ ಎಲ್ರಿಗೂ ಬೇಕು ಅಂದ್ರೆ ಆದಿಶಕ್ತಿ ದೊಡ್ಡವಳು ಅಂತ ಹಿಂಗೊಂದು ವ್ಯಾಖ್ಯಾನ. ಯಾಕೆ ಮಾಯೆ ದೊಡ್ಡದು ಅಂತ ಹೇಳ್ಬಿಟ್ಟಿದ್ದಾರೆ ಗ್ರಂಥದಲ್ಲಿ ಅಂತ. ಆದ್ರೆ ಇದು ಶಾಕ್ತ ಪಂಥ, ಶಕ್ತಿನೇ ಸರ್ವೋತ್ತಮ ದೇವತೆ ಅಂತ ಹೇಳೋ ಒಂದು ಪಂಥ, ಶಾಕ್ತ ಮತದವರು ಅಂತ ಹೇಳ್ತಾರೆ ಅವ್ರಿಗೆ. ಆದ್ರೆ ಈ ರೀತಿ ಅಲ್ಲ, ಅಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಅವ್ರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾಯೆ ಅಂತಂದ್ರೆ ಅಲ್ಲಿ ಬಂದಿದ್ದು ದೇವರ ಇಚ್ಛೆಯನ್ನ ಸರ್ವೋತ್ತಮ ಅಂತಂದಿದ್ದು. ದೇವರ ಮನಸ್ಸು ಅಷ್ಟು ದೊಡ್ಡದು, ಇಚ್ಛೆ ಅಷ್ಟು ದೊಡ್ಡದು, ಅದ್ರ ಮುಂದೆ ಯಾವ್ದನ್ನು ಇರಲ್ಲ ಅಂತ ಅರ್ಥ. ಆದಿಶಕ್ತಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಲಕ್ಷ್ಮಿ ಅಂತ ತಗೊಂಡ್ರೆ. ಯಾಕೆ ಲಕ್ಷ್ಮಿಗೆ ಹಾಗಿಲ್ಲ, ಲಕ್ಷ್ಮಿ ವಿಷ್ಣುವಿಗಿಂತ ತಾರತಮ್ಯದಲ್ಲಿ ಕಡಿಮೆ ಇರೋಳು, ಅವಳವ್ರ ಸೇವೆಯನ್ನು ಯಾವಾಗ್ಲೂ ಮಾಡ್ತಾಳೆ. ಅಂಥವಳು ತಗೊಂಡು ಹೋಗಿ ಸರ್ವೋತ್ತಮ ದೇವರಿಗಿಂತ ನೀನ್ ದೊಡ್ಡವಳು ಅಂದ್ರೆ ಅವಳಿಗೆ ಕೋಪ ಬರುತ್ತೆ ಅಷ್ಟೇ ಹೊರತು ಅವಳ ಅನುಗ್ರಹ ಆಗಲ್ಲ. ಇದೊಂದು ವಿಷಯ. ಅಷ್ಟೇ ಅಲ್ಲದೆ ಯಾವ ಗ್ರಂಥದಲ್ಲಿ ದೇವರು ಮತ್ತೆ ಮಾಯೆ ಒಂದೇ ಅಂತ ಹೇಳ್ತಾರೋ ಅಲ್ಲೂ ದೇವರ ಇಚ್ಛೆ ಅಥವಾ ದೇವರ ಬಲವನ್ನ ತಗೊಳ್ಳಿ. ಕೆಲವು ಸಲ ಏನ್ ಮಾಡ್ತಾರೆ, ಸೃಷ್ಟಿ ಮಾಡ್ಬೇಕಾದ್ರೆ ಮಾಯೆಯನ್ನ ದೇವ್ರು ಬಳಸ್ಕೊಂಡ, ಮಾಯೆ ಇಲ್ಲದೆ ದೇವರಿಗೂ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ದೇವ್ರ ಇಚ್ಛೆ ಪಟ್ಟ ಅಂತ ಅಷ್ಟೇ ಅರ್ಥ ಅಲ್ಲಿ, ಇನ್ ಬೇರೆ ಅರ್ಥ ಅಲ್ಲ. ಇನ್ನು ಕೆಲವು ಮಾಯೆಯಲ್ಲಿ ದೋಷ ಇದೆ ಅಂತ ಹೇಳ್ತಾರೆ, ಅದು ಜಗದ್ಬಂಧನ ಆತ್ಮಿಕ, ಅಂದ್ರೆ ಪ್ರಕೃತಿ ಬಂಧನ ಅಂತ ನಾವೇನ್ ಕರಿತೀವಲ್ಲ, ನಾವೆಲ್ಲ ಸಂಸಾರದಲ್ಲಿ ಇದೀವಿ, ಇನ್ನು ಯಾಕೆ ಮೋಕ್ಷಕ್ಕೆ ನೀವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಕೃತಿ ಬಂಧನ ಇದೆ ಅದಕ್ಕೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀವಲ್ಲ. ಈ ಪ್ರಕೃತಿ ಬಂಧನ ಬಂದಾಗಲೇ ತಾನೇ ನಮ್ಮಲ್ಲಿ ದೋಷ ಬರೋದು. ಅದನ್ನ ದೋಷ ಇರುವಂತಹ ಪ್ರಕೃತಿ ತತ್ವಕ್ಕೆ ಮಾಯೆ ಅಂತ ಕರೀತಾರೆ. ಮತ್ ಅಷ್ಟೇ ಅಲ್ಲ, ಕೆಲವರು ಹೇಳೋ ಮಾತಿದೆ ಏನಂದ್ರೆ ಈ ಮಾಯೆಯಿಂದ ನಿಮ್ಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಬರುತ್ತೆ, ಮಾಯೆಯನ್ನ ಗೆಲ್ಬೇಕು ಅಂತ ಕೆಲವು ಗ್ರಂಥದಲ್ಲಿ ಉಪದೇಶ ಕೊಡ್ತಾರೆ. ಆಗ ಮಾಯೆ ಅಂದ್ರೆ ಯಾವುದು? ಈ ಜಡ ಪ್ರಕೃತಿನೇ. ಆಗ ಈ ಜಡ ಪ್ರಕೃತಿನ ಗೆಲ್ಲಿ ಅಂತ ಅರ್ಥ. ಯಾಕೆ ಆ ಪ್ರಕೃತಿ ಜಡವಾದದ್ದನ್ನ ಗೆಲ್ದೆ ಹೋದ್ರೆ ನಿಮಗೆ ಕಾಮಕ್ರೋಧ ಲೋಭ ಮೋಹ ಎಲ್ಲ ಉಂಟಾಗುತ್ತೆ. ಅದೆಲ್ಲ ಹೋಗ್ಬೇಕು ಅಂದ್ರೆ ಜಡ ಪ್ರಕೃತಿಯನ್ನ ಗೆಲ್ಲಿ ಅನ್ನೋ ಅರ್ಥವನ್ನ ಮಾಯೆಯನ್ನ ಗೆಲ್ಲಿ ಅಂತ ಆ ಟೈಮ್ ನಲ್ಲಿ ಹೇಳ್ತಾರೆ. ಇದಾದ್ಮೇಲೆ ಅದಕ್ಕೆ ಚೈತನ್ಯ ಅಂದ್ರೆ ಶೈವಲಿ ಅಂತ, ಆಗ್ಲೇ ಮಾಯೆ ಅಂದ್ರೆ ಶೈವಲಿ ಅನ್ನೋ ಅರ್ಥದಲ್ಲಿ ಪ್ರಸಿದ್ಧ ಅಂತ. ಇಷ್ಟು ಇಲ್ಲಿ ವಿವರವಾಗಿ
ಹೇಳಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಪಾಠದ ಸಂಶೋಧನೆ ನನಗೆ ತಿಳಿಸಿದಂತೆ ತಾವಚ್ಚ ಸಂಸ್ಕೃತಿ ರಸವು ಅಂತ ಒಂದು ಮಾತಿದೆ. ತಾವನ್ನ ಸಂಸ್ಕೃತಿ ರಸವು ಅಂತ ಇನ್ನೊಂದು ಪಾಠ. ಆ ಪಾಠದ ಪ್ರಕಾರ ಇವನ್ಗೆ ಅಲ್ಲಿವರೆಗೆ ಸಂಸಾರ ಇರುತ್ತೆ, ಎಲ್ಲಿವರೆಗೆ ಈ ಭಗವಂತನ ಬಗ್ಗೆ ನಾವು ಮುಳುಗೋದಿಲ್ವೋ ಅಲ್ಲಿವರೆಗೆ ನಮಗೆ ಸಂಸಾರ ಇರುತ್ತೆ ಅಂತ ಇಷ್ಟು ಬಂತು. ಎಲ್ಲಿವರೆಗೂ ನಾವು ಕರ್ತೃತ್ವ ಬುದ್ಧಿಯನ್ನು ಬಿಡಲ್ವೋ, ನಾನೇ ಮಾಡಿದ್ದೇನೆ, ನಾನು ದೇವರ ಅಧೀನವಾಗಿ ಕರ್ತ ಅಲ್ಲ, ದೇವರಿಂದ ನಾನು ಮಾಡ್ತಾ ಇರೋದು ಅಲ್ಲ, ನಾನೇ ಸ್ವತಂತ್ರವಾಗಿ ಮಾಡ್ತೀನಿ ಅಂತ ಎಲ್ಲಿವರೆಗೂ ಭಾವನೆ ಇರುತ್ತೆ ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಅವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಬಂತು. ಇದೇ ಸಂದರ್ಭದಲ್ಲಿ ವಿವರಣೆ ಕೊಡ್ತಾ ಹೋಗ್ತಾರೆ ಒಂದೊಂದೇ. ಅದರಲ್ಲಿ ಒಂದು ವಿವರಣೆ ಏನಂದ್ರೆ, ಭಗವಂತ ತಾನು ಸಂಸಾರವನ್ನ ಬಿಡುಗಡೆ ಮಾಡ್ತಾನೆ ಭಕ್ತರಿಗೆ. ಎಂಥ ಭಕ್ತರಿಗೆ ಸಂಸಾರದಿಂದ ತಾನು ಬಿಡುಗಡೆ ಮಾಡ್ತಾನೆ ಅಂದ್ರೆ, ಯಾರು ಸದಾ ತಾವು ಮಾಡುವಂತ ಪ್ರತಿ ಕೆಲಸದಲ್ಲೂ ನಂದು ಇದರಲ್ಲಿ ಪೂರ್ಣ ಪಾತ್ರ ಅಲ್ಲ, ಸ್ವಲ್ಪನೂ ಪಾತ್ರತೆ ಇಲ್ಲ ನಂದು, ಹೊರತು ದೇವರೇ ಪೂರ್ತಿಯಾಗಿ ನನ್ನಲ್ಲಿ ನಿಂತು ಈ ಕೆಲಸವನ್ನ ಮಾಡಿಸ್ತಾ ಇದ್ದಾನೆ ಅಂತ ಯಾರಿಗೆ ಅನುಭವಕ್ಕಿದೆಯಲ್ಲ ಅಂಥವರಿಗೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ವಿವರಣೆ ಬಂತು. ಇದರಲ್ಲಿ ಇನ್ನೊಂದು ವಿಷಯ, ಇಂದ್ರಿಯಾರ್ಥಂ ಅಂತ ಒಂದು ಶಬ್ದ ಬಂದಿದೆ ಈ ಭಾಗವತದ ಪದ್ಯದಲ್ಲಿ. ಇಂದ್ರಿಯಾರ್ಥಂ ಅಂದ್ರೆ ಅದು ಒಂದು ಪದ ಮಧ್ಯದಲ್ಲಿ ಲೋಪ ಆಗ್ಬಿಟ್ಟಿದೆ, ಅದು ಕಾಣ್ತಾ ಇಲ್ಲಂತೆ. ಅದು ಇಂದ್ರಿಯ ವಿಷಯ ಭೋಗಾರ್ಥಂ ಅಂತ ಇರೋದಂತೆ ಪದ. ಆ ವಿಷಯ ಭೋಗ ಹೊರಟೋಗ್ಬಿಟ್ಟಿದೆ ಆ ಪದ. ಯಾಕಂದ್ರೆ ಇಂದ್ರಿಯಕ್ಕೋಸ್ಕರ ನೀವು ತಿಳ್ಕೊಳ್ಳಿ ಬೇರೆ ಬೇರೆ ಅಂತಂದ್ರೆ ಏನ್ ಇಂದ್ರಿಯಕ್ಕೋಸ್ಕರ? ಇಂದ್ರಿಯದಿಂದ ನಾವೇನ್ ಮಾಡ್ತೀವಿ, ವಿಷಯವನ್ನ ಭೋಗಿಸ್ತೀವಿ. ಅಂದ್ರೆ ಒಂದಲ್ಲಿ ಇದು ಕಹಿ ಇರುತ್ತೆ, ಇನ್ನೊಂದ್ರಲ್ಲಿ ಸಿಹಿ ಇರುತ್ತೆ, ಇನ್ನೊಂದು ನೋಡ್ಲಿಕ್ ಚೆನ್ನಾಗಿರುತ್ತೆ, ಇನ್ನೊಂದು ಕೇಳ್ಲಿಕ್ ಚೆನ್ನಾಗಿರುತ್ತೆ. ಈ ತರ ವಿಷಯ ಪದಾರ್ಥಗಳೇನಿದೆ ಇದನ್ನೆಲ್ಲ ಅನುಭವಿಸ್ತೀವಿ ಇಂದ್ರಿಯಗಳಿಂದ. ಆದ್ರೆ ಮಾಡೋಂಥ ಈ ಇಂದ್ರಿಯಗಳಿಂದ ಏನು ಕೆಲಸ ಇದೆ ಅದು ಎಲ್ಲವೂ ನಮಗೆ ತಾರಕ ಆಗ್ಬೇಕು, ಮತ್ತೆ ಸಂಸಾರಕ್ಕೆ ಕಾರಣ ಆಗ್ಬಾರ್ದು. ಅಂದ್ರೆ ನಾಹಂ ಕರ್ತ ಹರಿಕರ್ತ ಅನ್ನೋ ತರ ತಿಳ್ಕೊಳ್ಬೇಕು ಅಂತ ಇಷ್ಟು ಒಂದು ವಿಷಯ ಆಯ್ತು. ಇದು ಮುಂದಕ್ಕೆ ಹೋಗೋಣ. 10ನೆಯ ಶ್ಲೋಕ. ಅಧ್ಯಾಹೃತಾರ್ಥ ಕರಣಾಃ ನಿಶಿ ನಿಶ್ಚಯಾನಾಃ ನಾನಾ ಮನೋರಥ ಧಿಯಃ ಕ್ಷಣಭಂಗ ನಿದ್ರಾಃ ದೈವಾದ್ ಹತಾರ್ಥ ರಚನಾಃ ಋಷಯೋಪಿ ದೇವ ಯುಷ್ಮತ್ ಪ್ರಸಂಗ ವಿಮುಖಾಃ ಇಹ ಸಂಸರಂತಿ. ಈ ಶ್ಲೋಕದಲ್ಲಿ ಈ ನಿತ್ಯ ಸಂಸಾರಿಗಳ ಬಗ್ಗೆ ಹೇಳ್ತಾರೆ. ಅಂದ್ರೆ ಯಾರು ಇನ್ನೂ ಸಂಸಾರದಲ್ಲೇ ಇರ್ತಾರೆ, ಇವರಿಗೆ ಸಂಸಾರದಿಂದ ಬಿಡುಗಡೆ ಆಗಲ್ಲ, ಅಂಥವ್ರು ಹೇಗಿರ್ತಾರೆ ಈ ಜಗತ್ನಲ್ಲಿ. ಇಂಥವ್ರು ನೋಡಿದ್ರೆ ನಮಗೆ ಗೊತ್ತಾಗತ್ತೆ, ಓ ಇವರೇನಾ ನಿತ್ಯ ಸಂಸಾರಿಗಳು ಅಂದ್ರೆ ಅಂತ. ಈಗ ಹಲವರಿಗೆ ಮನಸ್ಸಿನಲ್ಲಿರತ್ತೆ ಏನಂತ, ಹೌದು ಈಗೇನೋ ನಾವು ಪ್ರಯತ್ನ ಪಡ್ತಾ ಇದೀವಿ, ಒಂದಿಷ್ಟು ಶಾಸ್ತ್ರಾಧ್ಯಯನ ಮಾಡ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರು ನಮ್ಮ ಯೋಗ್ಯತೆ ಅದು ನಿತ್ಯ ಸಂಸಾರನೇ ಅಂತಿದ್ರೆ, ಯಾವಾಗಲೂ ಮತ್ ಸಂಸಾರದಲ್ಲೇ ಹುಟ್ಟಬೇಕು ಅಂತಿದ್ರೆ ನಾವ್ ಇದನ್ನೆಲ್ಲ ಕೇಳೋದ್ ವ್ಯರ್ಥ ತಾನೆ. ಯಾಕಂದ್ರೆ ತೀರಾ ಅಂಧನ್ ತಪಸ್ಸಿಗೆ ಹೋಗ್ತಾ ಇರ್ಬೋದು. ಯಾಕೆ? ನಾವೆಲ್ಲ ವಿಷ್ಣು ಭಕ್ತರು, ವೈಷ್ಣವ ಮಾರ್ಗದಲ್ಲಿದ್ದೀವಿ. ತೀರಾ ಅಂಧನ್ ತಪಸ್ಸಿಗೆ ಹೋಗ್ತಾ ಇರ್ಬೋದು, ನರಕಕ್ಕೆ ಹೋಗಿ ಬೀಳ್ಬೋದಲ್ಲ ತಪ್ಪು ಮಾಡಿದ್ರಿಂದ. ಯಾವ್ದೋ ಒಂದು ತಪ್ಪಿರತ್ತೆ ಜೀವನದಲ್ಲಿ, ಮತ್ ವಾಪಸ್ ಸಂಸಾರಕ್ಕೆ ಬರೋದು. ಆಯ್ತು, ಸ್ವರ್ಗಕ್ಕೂ ಹೋಗ್ಬೋದೋ ಏನೋ, ಮೋಕ್ಷಕ್ಕೆ ಹೋಗ್ತೀವೋ ಇಲ್ವೋ ಅಂತ ಕೆಲವ್ರಿಗೆ ಡೌಟ್. ಅದಕ್ಕೇನ್ ಮಾಡ್ತಾರೆ, ನಾವ್ ತೀರಾ ತಾಮಸರ ಗುಂಪಿಗೂ ಸೇರಲ್ಲ, ಈ ಕಡೆ ಸಾತ್ವಿಕರ ಗುಂಪಿಗೂ ಸೇರಲ್ಲ. ನಾವು ತುಂಬಾ ಒಳ್ಳೆಯವರು ಅಲ್ಲ, ತುಂಬಾ ಕೆಟ್ಟವರು ಅಲ್ಲ, ಒಂಥರ ಅರ್ಧಂಬರ್ಧ ರಾಜಸರು. ರಾಜಸ ಜೀವರಿಗೆ ನಿತ್ಯ ಸಂಸಾರ ಅಂತಾನೆ ಹೇಳ್ಬೋದು ಗತಿ.
ಮತ್ತೆ ನಮ್ಮ ಸ್ವಭಾವಗಳನ್ನು ನೋಡ್ತಾ ಇದ್ರೆ ಮನುಷ್ಯರ ಸ್ವಭಾವನ ಅತ್ಯಂತ ಸಾತ್ವಿಕ ಅಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳಿರ್ತಾರಲ್ಲ ಅವ್ರ ತರ ನಾವಲ್ಲ, ತೀರ ದುರ್ಯೋಧನನ್ ತರನೂ ಅಲ್ಲ. ಮತ್ ನಮ್ ಕಥೆ ನಿತ್ಯ ಸಂಸಾರನ ಅಂದ್ರೆ ನೋಡಿ, ನಿತ್ಯ ಸಂಸಾರಿಗಳ ಲಕ್ಷಣ ಕೆಲವುದಿದೆ. ಈ ಲಕ್ಷಣವನ್ನ ಹೇಳ್ತಾರೆ ಬ್ರಹ್ಮದೇವರು. ಈ ಲಕ್ಷಣ ಯಾರಲ್ಲಿದೆಯೋ ಅವರೆಲ್ಲ ನಿತ್ಯ ಸಂಸಾರಿಗಳು ಅಂತ ಅರ್ಥ. ಯಾಕೆಂದ್ರೆ ಅವ್ರಿಗೆ ದೇವರ ಬಗ್ಗೆ ಸಾಧನೆ ಮಾಡ್ಬೇಕು ಅಂತ ಇರೋದೇ ಇಲ್ಲ ಅವ್ರಿಗೆ. ಅವ್ರೊಂಥರ ಲಕ್ಷಣ ಇರುತ್ತೆ. ಅವ್ರನ್ನ ನಿತ್ಯ ಸಂಸಾರಿಗಳು ಅಂತ ಕರೀತಾರೆ. ಅವ್ರು ಮತ್ತೆ ಭೂಮಿಗೆ ಬಂದು ಹುಟ್ಟತಾ ಇರ್ತಾರೆ. ಅವ್ರಿಗೆ ಅಷ್ಟೇ, ಅವ್ರ ಮೋಕ್ಷ ಅನ್ನೋದೇ ಇಲ್ಲ, ಈ ಕಡೆ ಅಂಧನ್ ತಮಸ್ಸು ಇಲ್ಲ. ಅಂಥವ್ರು ಹೇಗಿರ್ತಾರೆ ಅಂತ ಈ ಲಕ್ಷಣ ಹೇಳ್ತಾರೆ. ಇದನ್ನ ನೋಡಿದಾಗ ನಮಗ್ ಅರ್ಥ ಆಗತ್ತೆ, ಓಹೋ ಯಾರು ನಿತ್ಯ ಸಂಸಾರಿಗಳು, ಹಾಗಾದ್ರೆ ಮನುಷ್ಯರ ನಿತ್ಯ ಸಂಸಾರಿಗಳ ಸಾಧನೆ ಮಾಡ್ತಾ ಇರೋರು ಅಥವಾ ಅಲ್ವಾ ಏನು ಅಂತ. ಅವಾಗ ಲಕ್ಷಣಗಳನ್ನ ಹೇಳ್ತಾ ಮೊದಲನೇದು ಹೇಳ್ತಾರೆ, ನಿಶ್ಚಯಾನಾಹ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು ನಿಶ್ಚಯಾನಹ, ನಿದ್ರನೇ ಮಾಡ್ತಾ ಇಲ್ವಂತೆ. ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇಲ್ಲ ಅಂದ್ರೆ ಇದು ನಿತ್ಯ ಸಂಸಾರಿಗಳ ಲಕ್ಷಣ. ಆಗ ರಾತ್ರಿ ನಿದ್ದೆ ಮಾಡ್ಬೇಕು ಅಂತ ಅರ್ಥ. ರಾತ್ರಿ ಪೂರ್ಣ ಎದ್ದಿದ್ರು ಅಂದ್ರೆ ಇವ್ರು ನಿತ್ಯ ಸಂಸಾರಿಗಳು ಅಂತ ಅರ್ಥ. ಹೀಗರ್ಥನ ಮೇಲ್ನೋಟಕ್ ಹೀಗರ್ಥ ತೋರ್ತಾ ಇದೆ. ನಿಶಿ ರಾತ್ರಿಯಲ್ಲಿ, ನಿಶ್ಚಯಾನಹ ಮಲಗಿಲ್ದೆ ಇರೋರು, ಎಚ್ಚರ ಇರೋರು ಅಂತ ಒಂದು. ಇನ್ನು ಎರಡನೇದು ಅಧ್ಯಾಹೃತಾರ್ಥಕರಣಾಹ, ಅಂದ್ರೆ ಏನೇನ್ ಬೇಕೋ ಇಂದ್ರಿಯಗಳನ್ನ ಯಾವಾಗ್ಲೂ ದೇವ್ರ ಬಿಟ್ಟು ಇನ್ ಬೇರೆ ಕಡೆನೆ ಹಾಕಿರ್ತಾರಂತೆ. ಕಿವಿನ ದೇವ್ರ ಬಗ್ಗೆ ಕೇಳೋದೇ ಇಲ್ಲ. ಮೂಗ ದೇವ್ರ ನೈವೇದ್ಯದ ವಾಸನೆ ನೋಡಿದ್ರು ಅನುಭವನೇ ಇಲ್ಲ ಅವ್ರಿಗೆ. ಇನ್ನು ದೇವರ ಪ್ರತಿಭೆನ್ ಮುಟ್ಟಿದ್ದೇ ಇಲ್ಲ, ಬೇಡದೇ ಇರೋದನ್ನೇ ಮುಟ್ಟಿದ್ದಾರೆ. ಯಾವ ದೇವರ ಪ್ರತಿಭೆ ನೋಡ್ಬೇಕಾದ್ರೆ ನೋಡ್ಲಿಲ್ಲ, ಬೇರೆ ಅದನ್ನೇ ನೋಡೋದು. ಈ ತರ ಪ್ರತಿಯೊಂದು ಇಂದ್ರಿಯಗಳನ್ನ ತಾವು ಹೇಗ್ ಬೇಕಂದ್ರೆ ಹಾಗೆ ಎಲ್ಲಾ ಕಡೆ ಹರಿದು ಬಿಟ್ಬಿಟ್ಟಿದ್ದಾರೆ. ಇಂಥವ್ರು ನಿತ್ಯ ಸಂಸಾರಿಗಳು. ಅಧ್ಯಾಹೃತ ಅರ್ಥಕರಣಾಹ, ಅಧ್ಯಾಹೃತ ಅಂದ್ರೆ ಸಿಕ್ಕ ಶಬ್ದ ರೂಪ ರಸ ಗಂಧ ಸ್ಪರ್ಶ ಎಲ್ಲ ವ್ಯಾಮೋಹ. ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಶಬ್ದ ರೂಪ ರಸ ಗಂಧ ಸ್ಪರ್ಶ ಅನುಭವ ಆಗುತ್ತೆ. ಆದಾಗ ಏನಾಗುತ್ತೆ, ಆ ಕಡೆ ವಾಲ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಈ ಕಡೆ ಬರೋದೇ ಇಲ್ಲ ಆಧ್ಯಾತ್ಮಿಕ ಮಾರ್ಗಕ್ಕೆ. ಇಂಥವರು ನಿತ್ಯ ಸಂಸಾರಿಗಳು. ಎರಡನೇ ಲಕ್ಷಣ ಆಯ್ತು. ಇದಕ್ಕಿನ್ನೂ ವಿವರಣೆ ಇದೆ, ತುಂಬಾ ಸರಳವಾದ ಅರ್ಥ ಹೇಳ್ತಾ ಇದ್ದೀನಿ. ನಾನಾ ಮನೋರಥ ಧಿಯ, ಮತ್ತೆ ಮನಸ್ಸಿನಲ್ಲಿ ನನ್ಗೆ ಅದು ಬೇಕು ಇದು ಬೇಕು ಅಂತ ಮನಸ್ಸಲ್ಲೇ ಮಂಡಿಗೆ ಏನೋ ಬೇಕು ಅಂತ ಮನಸ್ಸಲ್ಲಿ ಹೇಳಲ್ಲ, ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಯಾವಾಗಲೂ ಮನಸ್ಸು ಹಾಗೆ ಓಡ್ತಾ ಇರುತ್ತೆ. ಅನೇಕ ಕಡೆ ಮನಸ್ಸು ನನ್ಗೆ ಅದು ಬೇಕು ಇದು ಬೇಕು ಅಂತಾನೆ ಅವ್ರದ್ದು. ಅಷ್ಟೇ ಅಲ್ಲ, ಕ್ಷಣಭಂಗ ನಿದ್ರಾಹ, ನಿದ್ರೆನೆ ಚೆನ್ನಾಗ್ ಮಾಡಲ್ಲ. ಒಂದು ಕ್ಷಣ ಎಚ್ಚರ ಆಗ್ತಾ ಇರುತ್ತೆ. ಯಾಕೆ ಯೋಚನೆ, ನನ್ಗೆ ಅದು ಬೇಕು ನನ್ಗೆ ಇದು ಬೇಕು, ಸರಿ ನಿದ್ರೆ ಮಾಡಲ್ಲ. ಅಷ್ಟೇ ಅಲ್ಲ, ದೈವಾದ್ ಹತಾರ್ಥ ರಚನಾಹ, ದೈವಾತ್ ಅಂದ್ರೆ ತಾವೇನೋ ಅನ್ಕೊಂಡಿರ್ತಾರೆ ನಂಗೆ ಇದು ಬೇಕು ಅಂತ, ಆದ್ರೆ ದೈವ ಸಂಕಲ್ಪ ವಿರುದ್ಧವಾಗಿರುತ್ತೆ, ಸಿಗ್ತಾ ಇರಲ್ಲ ಅವ್ರಿಗೆ ಫಲ. ಇಂಥವ್ರು ನಿತ್ಯ ಸಂಸಾರಿಗಳು. ಋಷಯೋಪಿ ಅಂತ ಹೇಳ್ತಾರೆ. ಋಷಿಗಳಿಗೂ ಹೀಗೆ, ಋಷಿಗಳಾದವರು ಹೀಗಿರ್ತಾರೆ ಅಂತ. ಅದ್ ಹೆಂಗೆ, ಅದೇನಾಗುತ್ತೆ, ಕೆಲವುದು ದೊಡ್ಡ ದೊಡ್ಡ ಕುಲದಲ್ಲಿ ಬಂದಿರ್ತಾರೆ. ನಮ್ಮ ವಂಶ ಇದು, ಆ ವಂಶದಲ್ಲಿ ಬಂದವ್ರು ನಾವು, ನಮ್ ತಾತನ ವಂಶ ಹಾಗಿತ್ತು. ನಮ್ ತಾತನ ವಂಶ ಅಂದ್ರೆ ಅವ್ರ ಹಿಂದಿನವ್ರ ಬಗ್ಗೆ ಹೇಳಿದ್ರು, ಮುಂದಿಂದು, ಈ ಕಡೆದಲ್ಲ, ಆಮೇಲೆ ತಾತನ ನಂತರದಲ್ಲ, ತಾತನ ಹಿಂದಿಂದು ಆ ವಂಶ ಹಾಗಿತ್ತು ಅಂತ. ಸರಿ, ಆ ವಂಶದಲ್ಲಿ ನೀವು ಬಂದಿದ್ದೀರಲ್ಲ, ಹೌದು, ನಮ್ ಕಾಲಕ್ಕೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ ಅಂತ. ನಮ್ ತಾತನ ಕಾಲಕ್ಕಿತ್ತು, ನಮ್ ಕಾಲ ಭರವಸೆ ಎಲ್ಲ ಬಿಟ್ಟು ಹೋಗ್ಬಿಡಿದೆ, ನಾವ್ ಹೇಗಿದ್ದೀವಿ ಅಂತ. ಇವರೆಲ್ಲ ನಿತ್ಯ ಸಂಸಾರಿಗಳು ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಋಷಯೋಪಿ, ನೀವು ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು, ಈ ಎಲ್ಲ ಗುಣಗಳನ್ನು ಹೊಂದಿದ್ರೆ ಅವರು ಯಾವತ್ತೂ ದೇವರ ಬಗ್ಗೆ ಯೋಚನೆ ಮಾಡ್ದೇನೆ ಮತ್ತೆ ಈ ಸಂಸಾರದಲ್ಲೇ ತಿರುಗ್ತಾ ಇರ್ತಾರೆ. ಅಂದ್ರೆ ನಿತ್ಯ ಸಂಸಾರಿಗಳ ಲಕ್ಷಣ ಅಂತ. ಆದ ಕ್ಷಣಭಂಗ ನಿದ್ರಾಹ ಅಂತ ಹೇಳ್ತಾರೆ. ನಿದ್ರೆ ಸರಿಯಾಗಿ ಬರಲ್ಲ ಅಂತ. ಇದು ಸಾತ್ವಿಕರಿಗೂ ನಿದ್ರೆ ಸರಿಯಾಗಿ ಬರ್ದೇ ಇರ್ಬೋದಲ್ಲ ಸರಿಯಾಗಿ, ಹಾಗಾಗಿ ಮಧ್ಯ ಎಚ್ಚರನೇ ಆಗ್ತಾ ಇರತ್ತೆ, ನಿದ್ರೆನೆ ಬರ್ತಾ ಇರಲ್ಲ. ಹಾಗ ನಿತ್ಯ ಸಂಸಾರಿ ಲಕ್ಷಣ ಅಂದ್ರೆ ಇಷ್ಟು ಇರ್ಬೇಕು, ಒಂದೊಂದೊಂದೊಂದು ಸೇರ್ಕೊಳ್ಬೇಕೆಲ್ಲ. ಎಲ್ಲಾ ಸೇರ್ಕೊಂಡು ಯುಷ್ಮತ್ ಪ್ರಸಂಗ ವಿಮುಖ, ದೇವರ ಬಗ್ಗೆ ಸಂಗನೇ ಇಲ್ಲ, ಆ ಕಡೆ ಮುಖ ಹಾಕೊಂಡು ಹೋಗ್ತಾ ಇದ್ರೆ ಇವ್ರು ನಿತ್ಯ ಸಂಸಾರಿಗಳು ಅಂತ ಅರ್ಥ ಅಂತ. ಇಷ್ಟು ಇವರ ಲಕ್ಷಣವನ್ನು ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಮುಂದೆ ಬೇರೆ ಟಿಪ್ಪಣಿಕಾರರು ವಿವರಣೆ ಮಾಡ್ಲಿಕ್ಕೆ ಹೋಗಿ ಸೋತು ಕೊನೆಗೆ ಆಚಾರ್ಯರ ವ್ಯಾಖ್ಯಾನ ಏನಿದೆ ಅದಕ್ಕೆ ಶರಣಾಗತರಾಗ್ಬೇಕು. ಆ ತರ ಒಂದು ವ್ಯಾಖ್ಯಾನ ಇದೆ, ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಸರಿ.
ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಗುರುಗಳೇ.